ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಫ್ಲ್ಯಾಕ್ ಸೀಡ್ಸಲ್ಲಿ ಫೈಬರ್ ಮತ್ತು ಒಮೆಗಾ 3 ಇದೆ. ಇದನ್ನು ಫುಡ್ಡಲ್ಲಿ ಆ್ಯಡ್ ಮಾಡೋದ್ರಿಂದ ಒಂದೊಳ್ಳೆ ಟೇಸ್ಟ್ ಕೊಡುತ್ತೆ. ಬನ್ನಿ 10 ನಿಮಿಷದಲ್ಲಿ ಇದರಿಂದ ಚಟ್ನಿ ಪುಡಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಲಾಸ್ಟ್ ಟೈಮ್ ಮಾಡಿರೋ ಚಟ್ನಿ ಪುಡಿ ಆಲ್ರೆಡಿ ಖಾಲಿ ಆಗೋಕ್ಕೆ ಬಂದಿದೆ. ಸೊ ಹಾಗಾಗಿ ನಾನು ಇವಾಗ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಫಸ್ಟು ನೀವು ಶೇಂಗಾ ತೊಗೋಬೇಕು, ಫ್ಲ್ಯಾಕ್ ಸೀಡ್ಸ್ನ ತೊಗೋಬೇಕು. ಅವೆರಡನ್ನೂ ಸೇಮ್ ಕ್ವಾಂಟಿಟಿನಲ್ಲಿ ತೊಗೊಳ್ಳಿ. ಆಮೇಲೆ ಕಲ್ಲುಪ್ಪು, ಬೆಳ್ಳುಳ್ಳಿ, ಹುಣಸೆಹಣ್ಣು ಮತ್ತು ಕರಿಬೇವು, ಒಂದೇ ಒಂದು ಒಣಮೆಣಸಿನ್ಕಾಯಿ. ಹುಣಸೆಹಣ್ಣನ್ನು ಸ್ವಲ್ಪ ತೊಗೊಳ್ಳಿ. ಫಸ್ಟ್ ಇವಾಗ ಲೋ ಫ್ಲೇಮಲ್ಲಿ ಶೇಂಗಾನ ಹುರ್ಕೋಬೇಕು. ಶೇಂಗಾ ಹುರಿಬೇಕಾದ್ರೆ ಆವಾಗವಾಗ ಕೈ ಆಡಿಸ್ತಾ ಇರಿ. ಇನ್ ಕೇಸ್ ಏನಾದರೂ ನೀವು ಫ್ಲೇಮ್ನ ಜಾಸ್ತಿ ಮಾಡಿದರೆ ಇಲ್ಲ ಕೈ ಆಡಿಸ್ಲಿಲ್ಲ ಅಂತ ಹೇಳಿದರೆ ಶೇಂಗಾ ಸೀದ್ ಹೋಗುತ್ತೆ. ಪ್ಲೀಸ್ ಮೇಕ್ ಶ್ಯೂರ್ ದ ಫ್ಲೇಮ್ ಈಸ್ ವೆರಿ ಲೋ. ಇದಿಷ್ಟು ಹುರಿಯೋದಕ್ಕೆ ನಿಮಗೆ ಆಲ್ಮೋಸ್ಟ್ ಒಂದು 5 to 6 minutes ಆಗುತ್ತೆ. ಶೇಂಗಾ ಹುರಿದಾದ್ಮೇಲೆ ಅದನ್ನು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ ಅದು ಸ್ವಲ್ಪ ತಣ್ಣಗಾಗೋವರೆಗೂ ವೆಯ್ಟ್ ಮಾಡಿ. ಇವಾಗ ಅದೇ ಪ್ಯಾನ್ಗೆ ನಾನು ಫ್ಲ್ಯಾಕ್ ಸೀಡ್ಸ್ನ ಹಾಕ್ತಾಯಿದ್ದೀನಿ. ಶೇಂಗಾ ಥರ ಇದನ್ನು ಸಹ ಲೋ ಫ್ಲೇಮ್ನಲ್ಲಿನೇ ಹುರ್ಕೋಬೇಕಾಗತ್ತೆ. ಇದು ಸ್ವಲ್ಪ ಹುರಿದ ಮೇಲೆ ಕರಿಬೇವು, ಒಣಮೆಣಸಿನ್ಕಾಯಿ ಮತ್ತು ಹುಣಸೆ ಹಣ್ಣನ್ನು ಹಾಕ್ತಾಯಿದ್ದೀನಿ. ಇದನ್ನು ಜಾಸ್ತಿ ಹೊತ್ತು ಹುರ್ಕೋಬೇಕಾಗಿಲ್ಲ, ಜಸ್ಟ್ ಒಂದು 2 minutes ಹುರ್ಕೊಂಡ್ರೆ ಸಾಕು. ಹುರಿದಾದ್ಮೇಲೆ ಇದನ್ನು ಸಹ ಬೇರೆ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿ ಇದು ಸ್ವಲ್ಪ ತಣ್ಣಗಾಗಬೇಕು. ಫ್ಲ್ಯಾಕ್ ಸೀಡ್ಸಿಂದ ನಮ್ಮ ದೇಹಕ್ಕೆ ಸಾಕಷ್ಟು ಉಪಯೋಗ ಇದೆ. ಇದರಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಇದೆ, ಡೈಟರಿ ಫೈಬರ್ಸ್ ಇದೆ. ಇದರಿಂದ ಬೋನ್ ಡೆನ್ಸಿಟಿ ಜಾಸ್ತಿ ಆಗುತ್ತೆ, ಸ್ಕಿನ್ ಚೆನ್ನಾಗಾಗುತ್ತೆ, ಹೇರ್ ಚೆನ್ನಾಗಿ ಗ್ರೋತ್ ಆಗುತ್ತೆ. ಇದರೆಲ್ಲದ್ರ ಜೊತೆಗೆ ಸ್ಪೆಷಲಿ ಲೇಡೀಸಲ್ಲಿ ಪೀರಿಯಡ್ಸ್ ಟೈಮಲ್ಲಿ ಮತ್ತು ಮೆನೋಪಾಸಲ್ ಡಿಸ್ಕಂಫರ್ಟ್ ಇತ್ತು ಅಂತ ಅಂದರೆ ಅದನ್ನು ಕಡಿಮೆ ಮಾಡುತ್ತೆ. ಸ್ಪೆಷಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದಾಗ ಹಾರ್ಮೋನ್ನ ಬ್ಯಾಲೆನ್ಸ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಮತ್ತು ಹಾರ್ಟ್ ಹೆಲ್ತಿಗೆ ಸಿಕ್ಕಾಪಟ್ಟೆ ಯೂಸ್ಫುಲ್ ಇದು. ಇದರಿಂದ ನಿಮಗೆ BP ಇಶ್ಯೂಸ್ ಕಡಿಮೆ ಆಗುತ್ತೆ. ಇಟ್ ಆಲ್ಸೋ ಹೆಲ್ಪ್ಸ್ ಇನ್ ಡಿಕ್ರೀಸಿಂಗ್ ದ ಬ್ಯಾಡ್ ಕೊಲೆಸ್ಟ್ರಾಲ್. ಸೊ ಇದನ್ನು ನೀವು ಫುಡ್ಡಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ನಾವು ಲೆಟ್ಸ್ ಕಮ್ ಬ್ಯಾಕ್ ಟು ದಿ ಚಟ್ನಿ ಪುಡಿ ರೆಸಿಪಿ. ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಬೆಳ್ಳುಳ್ಳಿ ಮತ್ತು ಜೀರಿಗೆನ ಹಾಕಿ ಅದನ್ನು ಒಂದು ಸಾರಿ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೊಂಡು ಬನ್ನಿ. ಇದನ್ನು ಫಸ್ಟ್ ಗ್ರೈಂಡ್ ಮಾಡಲಿಲ್ಲ ಅಂದರೆ ಇದು ಸ್ವಲ್ಪ ಗಟ್ಟಿಯಾಗಿ ಅಲ್ಲಲ್ಲೇ ಕುತ್ಕೊಂಡ್ಬಿಡುತ್ತೆ. ಸೊ ಆಮೇಲೆ ಅದಕ್ಕೆ ಒಣಮೆಣಸಿನ್ಕಾಯಿ, ಕರಿಬೇವು ಹಾಕಿ ಇನ್ನೊಂದು ಸಾರಿ ಗ್ರೈಂಡ್ ಮಾಡ್ಕೊಂಡು ಬನ್ನಿ. ಕೊನೆಗೆ ಫ್ಲ್ಯಾಕ್ ಸೀಡ್ಸ್, ಶೇಂಗಾ ಮತ್ತು ಕಲ್ಲುಪ್ಪನ್ನು ಹಾಕಿ ಆಮೇಲೆ ಅದನ್ನು ಗ್ರೈಂಡ್ ಮಾಡ್ಕೊಂಡು ಬನ್ನಿ. ಇದಿಷ್ಟು ಗ್ರೈಂಡ್ ಆದಮೇಲೆ 2 ಸ್ಪೂನ್ ಖಾರ ಹಾಕ್ತಾಯಿದ್ದೀನಿ. ನೀವು ಇನ್ ಕೇಸ್ ಖಾರ ಜಾಸ್ತಿ ತಿಂತಿದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಇದಕ್ಕೆ ಬೆಲ್ಲ ಸಹ ಹಾಕ್ತಾರೆ, ನಾನಿವತ್ತು ಹಾಕಿಲ್ಲ. ಈ ಥರ ಕಾಣಿಸುತ್ತೆ. ಆದರೆ ಯಾವಾಗಲೂ ಕಾಯ್ತಿರ್ತಾನೆ ಚಟ್ನಿ ಪುಡಿ ಮಾಡಬೇಕಾದ್ರೆ. ಆದ ತಕ್ಷಣ ಫಸ್ಟ್ ಅವನು ಟೇಸ್ಟ್ ಮಾಡಿ ಹೇಳ್ತಾನೆ. ಸೊ ಎವ್ರಿ 15 ಡೇಸಿಗೆ ಒಂದು ಸಾರಿ ನಾನು ಈ ಚಟ್ನಿ ಪುಡಿನ ಮಾಡ್ತೀನಿ. ತುಂಬ ಜಾಸ್ತಿ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದಿಲ್ಲ. ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ. ನೀವಿನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.